ನಮಸ್ಕಾರ ಅಣ್ಣ. ಓ ಏನಪ್ಪ ಇಲ್ಲಿ? ಹರಿ ಹೀರೋ ಬೇಕು ಅಂತ ಹೇಳ್ತಿದ್ನಲ್ಲ, ಇವನೇ ಅಸೋಸಿಯೇಟ್ ಡೈರೆಕ್ಟರ್. ನಮಸ್ಕಾರ ಸರ್. ಅಣ್ಣ ಅದು ಡೈರೆಕ್ಟರ್ ಬಂದ್ರೆ ಪರಿಚಯ ಮಾಡ್ಕೊಟ್ಬಿಟ್ಟೆ ಅಣ್ಣ. ಹಾ ಓಕೆ ಮಾಡ್ಸೋಣ. ಅಣ್ಣ ಒಂದು 10 ನಿಮಿಷ ಕೆಲಸ ಇದೆ, ಹೋಗಿ ಬಂದ್ಬಿಡ್ಲಾ? ಬರ್ತಾ ಹಾಗೆ ಒಂದು ಸಿಗರೆಟ್ ಪ್ಯಾಕ್ ತಗೊಂಡ್ ಬಂದ್ಬಿಡು. ಅದು ಕಾಸಿಲ್ಲ. ಓಕೆ ಅಣ್ಣ, ಅಡ್ಜಸ್ಟ್ ಮಾಡ್ಕೋತೀನಿ. ಆಲ್ ದಿ ಬೆಸ್ಟ್ ಕಣ. ಹಾ ಗಾಂಧಿನಗರ ಗಲ್ಲಿಲಿ ಯಾವತ್ತಾದ್ರೂ ಓಡಾಡಿದ್ಯಾ? ಇಲ್ಲ ಸರ್, ನಾನು ಈ ಫೀಲ್ಡ್ಗೆ ಹೊಸಬಾ. ಏನು ಹೀರೋ ಆಗಕ್ ಬಂದಿದ್ಯಾ? ಡೈಲಿ 100 ಫೋಟೋ ಬಂದು ಬೀಳತ್ತಿಲ್ಲಿ. ಯಾಕ್ರಯ್ಯ ಸಿನಿಮಾ ಅಂತ ಬರ್ತೀರಾ, ನಾವೇ ಸಾಯ್ತಾ ಇದೀವಿ ಇಲ್ಲಿ. ಹೋಗ್ಲಿ, ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಇದೆ. ಡೈರೆಕ್ಟರ್ ಬರೋ ಅಷ್ಟೊತ್ತಿಗೆ ಈ ಪುಂಗನ್ ಡೈಲಾಗ್ ನೋಡ್ಕೊ. ಓಕೆ ಸರ್. ಕರೆಕ್ಟಾಗಿ ಹೇಳ್ಬೇಕು. ಹಾ ಕಸ ಸ್ವಲ್ಪ ಸರಿಯಾಗಿ ಗುಡ್ಸು. ನಮಸ್ಕಾರ ಸರ್. ನಮಸ್ಕಾರ ಸರ್. ಪರವಾಗಿಲ್ಲ, ಕುತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ಸ್ಕ್ರೀನ್ ಟೆಸ್ಟಾ? ಏನ್ ಹೆಸರು? ಹರಿ. ಏನಯ್ಯ ಹರಿತೀಯ? ಡೈಲಾಗ್ ಹೇಳ್ತೀಯಾ? ಎಸ್ ಸರ್, ಐ ಕ್ಯಾನ್ ಟೆಲ್ ಸರ್. ಇಂಗ್ಲಿಷ್ ಅಲ್ಲಿ ಟಸುಪುಸು ಅಲ್ಲ, ಕನ್ನಡದಲ್ಲಿ ಡೈಲಾಗ್ ಹೇಳ್ಬೇಕು ರೀ. ಅವನ್ಗೆ ಆ ರೊಮ್ಯಾಂಟಿಕ್ ಡೈಲಾಗ್ ಕೊಡಿ. ಎಲ್ಲಿ ಹೇಳಿ ನೋಡೋಣ. ನಿನ್ನ ಹೆಸರು ಹೇಳಿದ್ರೆ ಹಕ್ಕಿಗಳು ಹಾಡುತ್ತೆ, ನೀನ್ ಹಾದು ಹೋದ್ರೆ ಹೂವಿನ ತೋಟ. ಮುನ್ಯಮ್ಮ ಬಾಯ್ಲಿ. ನೋಡಪ್ಪ, ಇವಳೇ ನಿನ್ ಹೀರೋಯಿನ್ ಅಂತ ತಿಳ್ಕೊಂಡು ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ಕೊಂಡು ಡೈಲಾಗ್ ಹೇಳ್ಬೇಕು. ಸರಿ ಸರ್. ಓಕೆ ಓಕೆ ಸರ್. ಬಾ. ನಿನ್ನ ಹೆಸರು ಹೇಳಿದ್ರೆ ಹಕ್ಕಿಗಳು ಹಾಡುತ್ತೆ, ನೀನ್ ಹಾದು ಹೋದ್ರೆ ಹೂವಿನ ತೋಟನೇ ತಿರುಗಿ ನೋಡುತ್ತೆ. ಡೈಲಾಗ್ ಹೇಳು ಅಂದ್ರೆ ಸೀನ್ತಿಯಲ್ಲಪ್ಪ. ಡೈಲಾಗ್ ಹೇಳು. ಸಾರಿ ಸರ್. ನಿನ್ನ ಹೆಸರು ಹೇಳಿದ್ರೆ ಹಕ್ಕಿಗಳು ಹಾಡುತ್ತೆ, ನೀನ್ ಹಾದು ಹೋದ್ರೆ ಹೂವಿನ ತೋಟನೇ ತಿರುಗಿ ನೋಡುತ್ತೆ. ನಿನ್ನ ನಗುವಿನ ಅಲೆ ಮೇಲೆ ನಾನು ಯಾವಾಗ್ಲೂ ತೇಲ್ತಾ ಇರ್ತೀನಿ ಸುಮಾ. ನನ್ನ ನೆನಪಿಗೋಸ್ಕರ ಈ ಹೊತ್ತು ತಗೋ ಸಿಹಿ ಮುತ್ತು. ನನ್ನ ಪ್ರೇಮಿಗೆ ನಿನ್ನ ತುಟಿಯ ರಂಗೇ ಕಾರಣ. ತಗೋ ಸುಮಾ. ಸುಮಾ ಅಲ್ಲಲೇ ಮುನಿಯಮ್ಮ. ಸಿಹಿ ಮುತ್ತು ಕೊಡು. ಕೊನೆಗೂ ನೀನ್ ಮುನಿಯಮ್ಮಂಗ್ ಮುತ್ತು ಕೊಡ್ಲಿಲ್ಲ ಅಲ್ಲ? ಪಿಂಕಿ ನಗಬಾರ್ದು, ಹಂಗ ಹೇಳೋ. ಹೇಳ್ತಾ ಇದ್ದೀನಿ, ಈ ಹೊತ್ತು ತಗೋ ಸಿಹಿ ಮುತ್ತು. ಸಾಕ್ ಸುಮ್ನಿರೋ.